ಹಾಯ್ ಎಲ್ರಿಗೂ ನಮಸ್ಕಾರ. ಇಷ್ಟು ಕಡಿಮೆ ಟೈಮಲ್ಲಿ ಅಷ್ಟು ಜನರ ಮನಸ್ಸು ಗೆಲ್ಲೋದು ಸುಲಭದ ಮಾತೇ ಅಲ್ಲ. ಇವತ್ತಿಗೆ ಇನ್ಸ್ಟಾಗ್ರಾಮಲ್ಲಿ 47,600 ಜನ, ಫೇಸ್ಬುಕ್ಕಲ್ಲಿ 55,352 ಜನ. ಇಷ್ಟು ಜನರ ಮನಸ್ಸನ್ನು ಗೆಲ್ಲೋದು ಸುಲಭದ ಮಾತೇ ಅಲ್ಲ. ಆದರೆ ನಾನು ಇಷ್ಟು ಕಡಿಮೆ ಟೈಮಲ್ಲಿ ಇಷ್ಟು ಜನನ ಪ್ರೀತಿನ ಪಡೆದಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್, ಆಲ್ ಲವ್ ಯು. ಹೀಗೆ ಸಪೋರ್ಟ್ ಮಾಡಿ. ನಾನು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ತುಂಬಾ ಥಿಂಕ್ ಮಾಡ್ತಾ ಇದ್ದೆ. ನಾನು ಹಳ್ಳಿಲಿದ್ದೀನಿ, ನಮ್ಮನ್ನೆಲ್ಲ ಯಾರು ಲೈಕ್ ಮಾಡ್ತಾರೆ, ಯಾರು ಇಷ್ಟಪಡ್ತಾರೆ ಅಂತಲೇ ತುಂಬಾ ಯೋಚನೆ ಮಾಡಿ ನಾನು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಅದು ಉಲ್ಟನೇ ಆಯಿತು. ಆದರೂ ಅಷ್ಟು ಜನನ ಮನಸ್ಸು ಗೆಲ್ತಿದ್ದೀನಲ್ಲ, ಅಷ್ಟೇ ಸಾಕು. ನನಗೂ ತುಂಬಾ ಖುಷಿ. ಇವತ್ತು ಸ್ವಲ್ಪ ಗದ್ದೆಗೆ ಮೇವು ಹಾಕೋದಿತ್ತು, ಅದಕ್ಕೆ ಅಪ್ಪ ನಾನು ಇಬ್ಬರು ಬಂದ್ವಿ. ಮಧ್ಯದಲ್ಲಿ ಅಪ್ಪಂಗೆ ಸ್ವಲ್ಪ BP ಜಾಸ್ತಿಯಾಗಿ ತಲೆ ಸುತ್ತ ಬಂದು ಅವರು ಮನೆಗೆ ಹೋದ್ರು. ಶಿವಣ್ಣ ಅಂಕಲ್ಲು ನಾನು ಇಬ್ಬರು ಸೇರಿ ಗೊಬ್ಬರ ಹಾಕಿದ್ವಿ. ಹಾಗೆ ಸ್ವಲ್ಪ ಚೋಟಿಗೆ ಹುಲ್ ತಗೋಬೇಕಿತ್ತು, ಕುಡ್ಲು ಬೇರೆ ಸಿಗ್ಲಿಲ್ಲ. ಹಾಗೆ ಕೈಯಲ್ಲೇ ಕಿತ್ಕೊಂಡು ಮನೆ ಕಡೆ ಅಪ್ಪನ ಗದ್ದೆಯಿಂದ ಮನೆಗೆ ಬರ್ತಾ ದಾರಿಲಿ ಒಬ್ರು ಜೇನ್ ಕೀಳೋರು ಸಿಕ್ಕಿದ್ರಂತೆ. ಜೇನ್ ಕೀಳೋರಿಗೆ 500 ರೂಪಾಯಿ ಕೊಟ್ಟು ನಮ್ ಗದ್ದೆ ಹತ್ರನೇ ಕಟ್ಟಿ ಜೇನ್ ಗೂಡನ್ನ ಕಿತ್ತಿಸ್ಕೊಂಡು ಬಂದಿದ್ರು. ಇವಾಗೆಲ್ಲ ಜೇನು ತುಪ್ಪದೊಳಗಡೆ ಸಕ್ಕರೆ ಪಾಕ ಮತ್ತೆ ಬೆಲ್ಲದ ಪಾಕ ಮಿಕ್ಸ್ ಮಾಡಿ ಪ್ಯೂರ್ ಜೇನು ತುಪ್ಪ ಅಂತ ಕೊಡ್ತಾರೆ. ಈ ತರ ಪ್ಯೂರ್ ಜೇನು ತುಪ್ಪ ಸಿಗೋದು ತುಂಬಾನೇ ಕಡಿಮೆ. ಹಾಗೆ ಅಪ್ಪ ತಗೊಂಡ್ ಬಂದಿದ್ರಲ್ಲ, ಅಮ್ಮ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ರು. ಮೈಸೂರಿಂದ ಒಂದೇ ಕಸ್ಟಮರ್ 4 ಪಾಟ್ನ ಆರ್ಡರ್ ಕೊಟ್ಟಿದ್ರು. ಅವ್ರು ಇವತ್ತು ಬರ್ತೀನಿ ಅಂತ ಹೇಳಿ. ಕಸ್ಟಮರ್ ಬರೋ ಟೈಮ್ ಆದ್ರೂ ಪಾಟ್ಗಳು ರೆಡಿ ಇರಲಿಲ್ಲ, ಯಾಕಂದ್ರೆ ಗದ್ದೆ ಹತ್ರ ಹೋಗಿದ್ರಿಂದ ಸ್ವಲ್ಪ ಲೇಟ್ ಆಯ್ತು. ಹಾಗೆ ಅಪ್ಪ ಹೆಲ್ಪ್ ತಗೊಂಡೆ. ಇವತ್ತು ಅಪ್ಪ ನಾನು ಇಬ್ರು ಸೇರಿ ರೆಡಿ ಮಾಡಿದ್ವಿ. ಕಸ್ಟಮರ್ಗೆ ವಿಡಿಯೋದಲ್ಲಿ ನಮ್ಮ ಊರು ನೋಡಿ ತುಂಬಾನೇ ಇಷ್ಟ ಆಗಿತ್ತಂತೆ. ಅದಕ್ಕೆ ಶಿಂಷಾ ನದಿ ಹತ್ರ ಎಲ್ಲ ಇರೋ ಪ್ಲೇಸ್ ಕರ್ಕೊಂಡೋಗಿ ಮೇಡಮ್ ನಾವು ನೋಡ್ಬೇಕಂತ ಹೇಳಿದ್ರು. ಸರಿ ಓಕೆ ಬನ್ನಿ ಸರ್ ಅಂತ ಕರ್ಕೊಂಡು ಶಿಂಷಾ ನದಿ ಪಕ್ಕದಲ್ಲೇ ನಮ್ಮ ತೋಟ ಇರೋದ್ರಿಂದ ನಮ್ಮ ತೋಟಕ್ಕೂ ಕರ್ಕೊಂಡೋದೆ. ಅಲ್ಲಿ ನಮ್ಮ ಅಪ್ಪನೂ ಸ್ವಲ್ಪ ಗೈಡ್ ಮಾಡ್ತಾ ಇದ್ರು ಅವರಿಗೆ. ನಾನು ಮಾಡಿರೋ ಸ್ಟೋನ್ ಪಾಟ್ ನ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಪಾಟ್ಗಳು ಡೆಲಿವರಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಅವರೇ ತಗೊಂಡು. ಇವತ್ತಿನ ಕತೆ ಇಷ್ಟೇ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಲೈಕ್ ಮಾಡಿ. ಜೈ ಶ್ರೀರಾಮ್.